ವಿಜಯ್ ಸರ್ಕಾರದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಇತ್ತೀಚೆಗಷ್ಟೇ ವಿಜಯ್ ಸರ್ಕಾರ ರಚನೆಯಾಯಿತು, ಎಲ್ಲವೂ ಸರಿಯಾಗಿದೆ ಅಂದುಕೊಳ್ತಾ ಇರುವಾಗಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಎಐಎಡಿಎಂಕೆ ಜೊತೆ ವಿಜಯ್ ಮೈತ್ರಿಗೆ ಸಿಪಿಎಂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ವಿಜಯ್ ಮೈತ್ರಿ ಮಾಡಿಕೊಂಡ್ರೆ ಸಿಪಿಎಂ ಬೆಂಬಲ ವಾಪಸ್ ಪಡಿತೀವಿ ಅಂತ ಹೇಳ್ತಿದ್ದು, ವಿಜಯ್ಗೆ ನೀಡಿದಂತಹ ಬೆಂಬಲವನ್ನ ನಾವು ವಾಪಸ್ ಪಡಿಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಜನರ ತೀರ್ಪನ್ನ ಧಿಕ್ಕರಿಸಿದಂತೆಯೇ ಅಂತ ಸಿಎಂ ವಿಜಯ್ಗೆ ಸಿಪಿಎಂ ಪಕ್ಷದ ನಾಯಕರು ಎಚ್ಚರಿಕೆಯನ್ನು ಕೊಟ್ಟಿದ್ದು, ತಮಿಳುನಾಡಿನಲ್ಲಿ 2 ಸ್ಥಾನಗಳನ್ನ ಸಿಪಿಎಂ ಪಕ್ಷ ಗೆದ್ದುಕೊಂಡಿದೆ. ಈಗಾಗಲೇ ಬೆಂಬಲವನ್ನ ಸೂಚಿಸಿದೆ. ಈ ಬೆಂಬಲವನ್ನ ವಾಪಸ್ ಪಡಿಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ಎಐಎಡಿಎಂಕೆ ಜೊತೆ ನೀವೇನಾದ್ರೂ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಮುಂದಾದ್ರೆ ನಾವು ಕೊಟ್ಟಿರುವಂತಹ ಈಗಾಗಲೇ ಸಂಪೂರ್ಣ ಬೆಂಬಲ ಏನಿದೆ ಅದನ್ನು ವಾಪಸ್ ಪಡಿಲೇಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಸಮಾಧಾನ ಸರ್ಕಾರ ರಚನೆಯ ಕೇವಲ 1 ವಾರಗಳ ಅಂತರದಲ್ಲಿ ಈಗಾಗಲೇ ಅಸಮಾಧಾನ ಸ್ಫೋಟವಾಗ್ತಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡು ದೂರವಾಣಿ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ವಿಜಯ್ ಸರ್ಕಾರ ರಚನೆ ಆಯಿತು, ಎಲ್ಲವೂ ಕೂಡ ಪಾಸಿಟಿವ್ ಆಗೇ ಇತ್ತು, ಆದರೆ ಏಕಾಏಕಿಯಾಗಿ ಈಗ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು ಸಿಪಿಎಂ ಬೆಂಬಲವನ್ನು ವಾಪಸ್ ಪಡಿಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವ ಕಾರಣಕ್ಕೆ ಅಂತ? ಶಕುಂತಲಾ, ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ. ಆದ್ರೆ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಬಹುಮತಕ್ಕೆ ಕೆಲವು ಸ್ಥಾನಗಳ ಕೊರತೆ ಇತ್ತು. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಗಳ ಜೊತೆಗೆ ವಿಸಿಕೆ ಪಕ್ಷ ಬೆಂಬಲವನ್ನ ನೀಡಿ 1 ವಾರಗಳ ಸರ್ಕಸ್ ಬಳಿಕ ಸರ್ಕಾರ ರಚನೆ ಮಾಡಲಿಕ್ಕೆ ಕೊನೆಗೂ ವಿಜಯ್ ಅವರು ಯಶಸ್ವಿಯಾಗಿದ್ರು. ಮತ್ತೆ ಈಗ ಬಹುಮತ ಸಾಬೀತುಪಡಿಸುವಂತಹ ವೇಳೆ ಎಐಎಡಿಎಂಕೆ 25 ಶಾಸಕರು ವಿಜಯ್ ಅವರ ಪಕ್ಷಕ್ಕೆ ಬೆಂಬಲವನ್ನ ಕೂಡ ಘೋಷಣೆಯನ್ನ ಮಾಡಿದ್ರು. ಇದೀಗ ಎಲ್ಲ ಒಂದ್ ಕಡೆ ಎಡಪಕ್ಷಗಳಿಗೆ ಇದು ನುಂಗಲಾರದ ಸುತ್ತಾಗಿ ಪರಿಣಮಿಸಿದೆ. ಯಾಕಂತಂದ್ರೆ ಸೈದ್ಧಾಂತಿಕವಾಗಿ ಎಐಎಡಿಎಂಕೆಯನ್ನ ಎಡಪಕ್ಷಗಳು ವಿರೋಧವನ್ನ ಮಾಡುವಂತಹದ್ದು. ಇಂತಹ ಸಂದರ್ಭದಲ್ಲಿ ಎಐಎಡಿಎಂಕೆ ಬೆಂಬಲವನ್ನ ಏನಾದ್ರೂ ಅಧಿಕೃತವಾಗಿ ಟಿವಿಕೆ ಪಕ್ಷ ತೆಗೆದುಕೊಂಡಿದ್ದೆ ಆದಲ್ಲಿ ಅಧಿಕೃತವಾಗಿ ಏನು ಬೆಂಬಲವನ್ನ ಕೊಟ್ಟಿದ್ವು ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡ್ಲಿಕ್ಕೆ, ಆ ಬೆಂಬಲವನ್ನ ವಾಪಸ್ ಪಡಿಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಸಿಪಿಐಎಂ ಕೊಟ್ಟಿರುವಂತಹದ್ದು. ಇದರಿಂದ ವಿಜಯ್ ಸರ್ಕಾರಕ್ಕೂ ಕೂಡ ಇಲ್ಲಿ ಬಹುಮತ ಕಳ್ಕೊಳ್ಳುತ್ತಾ ಅನ್ನುವಂತ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ಎಐಎಡಿಎಂಕೆ ಒಂದು ಬಣ ಅಂದ್ರೆ ಷಣ್ಮುಗಂ ಬಣದ 25 ಶಾಸಕರು ಈಗಾಗಲೇ ಘೋಷಣೆಯನ್ನ ಮಾಡಿವೆ, ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ರು. ಮತ್ತೆ ವಿಶ್ವಾಸ ಮತ ಸಾಬೀತು ಮಾಡುವಂತಹ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ 25ಕ್ಕೂ ಹೆಚ್ಚು ಶಾಸಕರು ಟಿವಿಕೆ ಸರ್ಕಾರವನ್ನ ಬೆಂಬಲಿಸಿ ಮತವನ್ನ ಚಲಾಯಿಸಿದ್ದನ್ನ ನಾವು ಗಮನಿಸಿದ್ದೀವಿ. ಹೀಗಾಗಿ ಸೈದ್ಧಾಂತಿಕ ಭಿನ್ನ ನಡೆಯನ್ನ ಹೊಂದಿರತಕ್ಕಂಥ ಎಐಎಡಿಎಂಕೆ ಟಿವಿಕೆಯನ್ನ ಏನಾದ್ರೂ ಒಂದ್ ವೇಳೆ ಬೆಂಬಲಿಸಿದೆ ಆದಲ್ಲಿ ನಾವು ಆ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ನಾವು ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಎಡಪಕ್ಷಗಳು ಹೇಳ್ತಿವೆ. ಒಂದ್ ವೇಳೆ ವಾಪಸ್ ತೆಗೆದುಕೊಂಡ್ರು ಕೂಡ ಎಐಎಡಿಎಂಕೆ ಒಂದ್ ವೇಳೆ ಬೆಂಬಲ ಕೊಟ್ಟರು ಕೂಡ ವಿಜಯ್ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಇರೋದಿಲ್ಲ. ಮತ್ತಿನ್ನ ಮುಂದಿನ 6 ತಿಂಗಳುಗಳು ಕೂಡ ಈಗಾಗಲೇ ವಿಶ್ವಾಸ ಮತವನ್ನ ವಿಧಾನಸಭೆಯಲ್ಲಿ ಸಾಬೀತು ಮಾಡಿರೋದ್ರಿಂದ ಮುಂದಿನ 6 ತಿಂಗಳ ಕಾಲ ಯಾವುದೇ ರೀತಿಯಾದಂತಹ ವಿಶ್ವಾಸ ಮತ ಯಾಚನೆ ಆಗಲಿ ಅಥವಾ ಬಹುಮತ ಸಾಬೀತುಪಡಿಸುವ ಪ್ರಮೇಯ ಬರೋದಿಲ್ಲ. ಇನ್ನು ಮುಂದಿನ 6 ತಿಂಗಳ ಕಾಲ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರೋದಿಲ್ಲ. ಆದ್ರೂ ಕೂಡ ಎಐಎಡಿಎಂಕೆ ಬೆಂಬಲ ಕೊಡ್ತೀವಿ ಅನ್ನೋದ್ರಿಂದ ಮುಂದೆ ಈ ಪಕ್ಷಗಳೇನಾದ್ರೂ ಬೆಂಬಲ ವಾಪಸ್ ತೆಗೆದುಕೊಂಡ್ರೆ, ಎಡಪಕ್ಷಗಳೇನಾದ್ರೂ ಬೆಂಬಲ ವಾಪಸ್ ತೆಗೆದುಕೊಂಡ್ರೆ ಎಐಎಡಿಎಂಕೆ ಬೆಂಬಲವನ್ನ ಕೊಡೋದಕ್ಕೆ ಅಲ್ಲಿನ ಶಾಸಕರು ತಯಾರಾಗಿದ್ದಾರೆ. ಶಕುಂತಲಾ, ಧನ್ಯವಾದ ಹರೀಶ್, ನಮ್ಲಾ ಡೀಟೇಲ್ಸ್ಗಾಗಿ.